ಬಹುತೇಕ ಜೂನ್ 5ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಶುಕ್ರವಾರ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಜೂನ್ 3ನೇ ತಾರೀಕು ಪ್ರಿಯಾಂಕಾ ಗಾಂಧಿ ಹಾಗೆ ರಾಜ್ಯಪಾಲರ ಸಮಯದ ಸಮಸ್ಯೆ ಇದೆಯಂತೆ. ವಿದೇಶ ಪ್ರವಾಸಕ್ಕೆ ತೆರಳಲಿರುವಂತಹ ಪ್ರಿಯಾಂಕಾ ಅವರು ಬರೋದೇ 4ನೇ ತಾರೀಕು. ಹಾಗಾಗಿ ಬಹುತೇಕ ಜೂನ್ 5ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನದ ಆ ಸಮಯ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಜೂನ್ 5 ಅಂತಂದ್ರೆ ಇನ್ನೂ ಹೆಚ್ಚು ಕಮ್ಮಿ 5-6 ದಿನಗಳ ಕಾಲ ವೇಟ್ ಮಾಡಬೇಕು ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ. ಒಂದೋ ಸೋಮವಾರ ಅಥವಾ ಶುಕ್ರವಾರ ಅನ್ನುವಂಥ ಮಾಹಿತಿ ಇತ್ತು. ಈಗ ಬಹುತೇಕ ಶುಕ್ರವಾರವೇ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಇಷ್ಟು ತಡ ಆಗ್ತಾ ಇರುವುದಕ್ಕೂ ಒಂದೆರಡು ಕಾರಣಗಳಿದ್ದಾವೆ. ಜೂನ್ 1 ಹಾಗೆ 3ನೇ ತಾರೀಕು ಪ್ರಿಯಾಂಕಾ ಗಾಂಧಿ ಹಾಗೆ ರಾಜ್ಯಪಾಲರ ಸಮಯ ಸಿಗೋದಿಲ್ಲ. ಯಾಕಂದ್ರೆ ಅವರ ಪೂರ್ವ ನಿಗದಿತ ಕಾರ್ಯಕ್ರಮಗಳಿರೋದ್ರಿಂದ ಆವತ್ತು ಅವರಿಬ್ರು ಕೂಡ ಲಭ್ಯ ಇರುವುದಿಲ್ವಂತೆ. ಆ ಕಾರಣಕ್ಕಾಗಿ ಬಹುತೇಕ ಶುಕ್ರವಾರದಂದು ಅಂದ್ರೆ ಜೂನ್ 5ನೇ ತಾರೀಕಿನಂದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ. ಅವರು ವಾಪಸ್ ಆಗ್ತಾ ಇರೋದೇ ಜೂನ್ 4ನೇ ತಾರೀಕು. ಹಾಗಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೂನ್ 5ನೇ ತಾರೀಕೆ ಡಿಕೆ ಶಿವಕುಮಾರ್ ಅವರು ಬಹುತೇಕ ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.